ಏನ್ ಚಿರು ಇವತ್ತು ಹೀಗೆ ಹೊಸದಾಗಿ ಹೇಳ್ತಾ ಇದೆಯಾ? ನೀನು ಯಾವುದೇ ಹೊಸ ವೆಹಿಕಲ್ ತೊಗೊಂಡ್ರು ಅದಕ್ಕೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ನಾನೇ ತಾನೆ. ಹೌದದಕ್ಕೆ, ಆದರೆ ಇವತ್ತು ಈ ಬೈಕ್ ನಾನು ತೊಗೊಂಡಿರೋದು ನನ್ನ ಹೆಂಡತಿ ದಿಶಾಗೋಸ್ಕರ. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಮನೆ ಸೊಸೆಯಾಗಿ ನನಗೆ ಆ ಹಕ್ಕು ಇಲ್ಲ ಅಂತ ಹೇಳ್ತಾ ಇದೆಯಾ? ಖಂಡಿತ ಇದೆ ಅದಕ್ಕೆ. ಎಷ್ಟೇ ಆದರೂ ಈ ಮನೆ ಹಿರಿ ಸೊಸೆ ನೀವೇ ಅಲ್ವಾ, ಹಾಗಾಗಿ ಪೂಜೆ ಪುನಸ್ಕಾರ ಅಂಥದ್ದು ಏನೇ ಇದ್ರೂ ನೀವೇ ಮಾಡಬೇಕು. ಅಪ್ಪನ ಫೇವ್ರೇಟ್ ಸೊಸೆನೂ ನೀವೇ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಬೈಕ್ ಅನ್ನೋದು ನನ್ನ ಪರ್ಸನಲ್ ಥಿಂಗ್. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಸೌಂದರ್ಯ ಅದ್ರಲ್ಲೇನಿದೆ, ಬಿಡು. ಹೋಗಮ್ಮ, ಗಾಡಿ ಸ್ಟಾರ್ಟ್ ಮಾಡು. ಸೌಂದರ್ಯ ತಗೊಳ್ಳಿ. ಚಿರೋ, ಒಂದ್ ರೌಂಡ್ ಕರ್ಕೊಂಡು ಹೋಗುವ. ಚಿಕ್ಕಮವ ಪರವಾಗಿಲ್ಲ, ಇನ್ಯಾವತ್ತಾರ್ಗು ಹೋಗ್ತೀನಿ. ಸುಮ್ಮನಿರಮ್ಮ, ಪೂಜೆ ಆದ್ಮೇಲೆ ಹೋಗ್ಲೇಬೇಕು, ಕರ್ಕೊಂಡು ಹೋಗ್ಬಿಡ್ಬಾರ. ನಿಂಗೋಸ್ಕರಪ್ಪ? ನನಗೋಸ್ಕರನ? ಸೌಂದರ್ಯನ ಬಗ್ಗೆ ಯಾರಿಗೂ ಇಷ್ಟ ಇಲ್ವಂತೆ, ಅದಕ್ಕೆ ನಿನ್ಗೋಸ್ಕರ ಕಾಫಿ ಮಾಡಿದಾಳೆ. ನೋಡಿ ಎಷ್ಟು ಪ್ರೀತಿ ನಿನ್ ಮೇಲೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಚಿಕ್ಕಪ್ಪ. ನನ್ನ ಅತ್ತಿಗೆ ಸಂಬಂಧನ ಯಾರು ಹಾಳು ಮಾಡೋಕ್ಕಾಗಲ್ಲ. ಅದು ಸರಿನೇ. ಕಾಫಿ ತಗೋಚಿರು. ಸರಿ, ಅದಕ್ಕೆ ಬೇಡ. ಯಾಕೋ ನಿಮ್ಮ ಅದಕ್ಕೆ ಮಾಡೋ ಕಾಫಿ ಬೇಡ ಅಂತಿದ್ಯಾ? ಬೇಡ ಅಂದ್ರೆ ಕುಡಿಯೋದೇ ಇಲ್ಲ ಅಂತ ಅಲ್ಲ ಚಿಕ್ಕಪ್ಪ. ಇಷ್ಟು ದಿನ ಅತಿಗೆ ಕೈ ರುಚಿ ನೋಡಿದ್ದೀನಿ, ಆದ್ರೆ ಇವತ್ತು ಯಾಕೋ ದಿಶಾ ಅವ್ರ ಕೈ ರುಚಿ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅಂದ್ರೆ ನನ್ನ ಕೈ ರುಚಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ? ಇಲ್ಲ ಅದಕ್ಕೆ, ಅಡುಗೆನಾಗ್ಲಿ ಕಾಫಿನಾಗ್ಲಿ ನೀವು ಚೆನ್ನಾಗೇ ಮಾಡ್ತೀರಾ. ಬಟ್ ಯಾಕೋ ಇತ್ತೀಚೆಗೆ ದೀಪ ಅವ್ರ ಥರನೇ ದಿಶಾ ಅವ್ರು ನನಗೆ ಕಾಫಿ ಅಡುಗೆ ಎಲ್ಲ ಮಾಡ್ಕೊಡ್ತಿರೋದ್ರಿಂದ ಇವತ್ತು ಯಾಕೋ ಅವ್ರ ಕೈ ರುಚಿ ನೋಡಬೇಕು ಅಂತ ಅನಿಸ್ತಾ ಇದೆ. ಪಾಪ ಸೌಂದರ್ಯ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಹೋಗಿ ಸಮಾಧಾನ ಮಾಡಿ. ನಾನಾ? ರೀ, ಚಿರುನೇ ಸುಮ್ಮನೆ ಇದ್ದಾನೆ, ನೀವಾಗ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಇತ್ತೀಚೆಗೆ ತುಂಬ ಓವರಾಗಿ ಮಾಡ್ತಾ ಇದ್ದೀರಾ. ಸ್ವಲ್ಪ ಲಿಮಿಟಲ್ಲಿರಿ, ಅರ್ಥ ಆಯ್ತಾ? ಹಾ. ಏನು ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ನಂಗೊಂದು ಸ್ಟ್ರಾಂಗ್ ಆಗಿ ಫಿಲ್ಟರ್ ಕಾಫಿ ಮಾಡ್ಕೊಬರೋಗಿ. ಓಕೆ. ದಿಶಾ, ನಂಗೂ ಹಂಗೆ ಒಂದು ಕಪ್ ಮಾಡ್ಬಿಡಮ್ಮ. ಯಾಕೆ ಚಿಕ್ಕಪ್ಪ, ಅದಕ್ಕೆ ಕೈ ರುಚಿ ಸಾಕಾಗ್ಲಿಲ್ವಾ ನಿಮ್ಗೆ? ಕಾಫಿನಲ್ಲಿ ಟೇಸ್ಟೇ ಇಲ್ಲ ಕಣೋ. ನೀವು ಬಕೆಟ್ ಅಲ್ಲ, ಹೊಂಡೆ. ಆಯ್ತಾಯ್ತು, ಹೋಯ್ ಚಿಕ್ಕಪ್ಪಗೂ ಸೇರ್ಸ್ ಮಾಡ್ಕೊಬಂದ. ಸರಿ. ಇದು ಹೊಸ ಶಾಕ್ ಅಲ್ಲ ಅಪ್ಪ, ನೀವು ಕೊಟ್ಟಿರೋ ಶಾಕ್. ನಾನಾ? ಹೆಂಗೆ? ನೀವು Z5 ಅಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ನ ನೋಡನ್ನ ನಾನ್ ನೋಡ್ದೆ. ಓಹೋ, ಮ್ಯಾಟ್ರ್ ಇಲ್ಲಿದೆ. ಮುಂದೆ? ಅಷ್ಟೇ ಅಲ್ಲ ಅಪ್ಪ, ನೀವು ಫುಟ್ಬಾಲ್ ಫ್ಯಾನ್ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅದಕ್ಕೆ ನಾನು ಕೂಡ ನಮ್ಮ ಸ್ಕೂಲಲ್ಲಿ ಫುಟ್ಬಾಲ್ ಟೀಮ್ ಸೇರಿದ್ದೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಬಂಗಾರಿ, ಕಂಗ್ರ್ಯಾಚುಲೇಷನ್ಸ್. ಅಬ್ಬಾ, ಸದ್ಯ ಈ ವಿಷಯದಲ್ಲಾದರೂ ನೀನು ನಂತರ ಇದೆಯಲ್ಲ, ನನಗೀಗ ಸಮಾಧಾನ. ಇಲ್ಲ ಅಂತಿದ್ರೆ ನಿಮ್ಮಮ್ಮನ ಥರ ನೀನು ಕಟ್, ಕಾಪಿ, ಪೇಸ್ಟ್. ಒಂದು ನಿಮಿಷ. ಇನ್ನೊಂದು ಬರುತ್ತೆ, ಒಂದು ನಿಮಿಷ. ನಾಳೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅಯ್ಯೋ ಇರಿ, ನಂದಿನ್ನೂ ಮಾತು ಮುಗ್ದಿಲ್ಲ, ಆಮೇಲೆ ವಿಶ್ವಾಡುವಂತೆ. ಸ್ಪೋರ್ಟ್ಸ್ ನಡೆಯೋ ದಿನ ನೀವಿಬ್ರು ನನ್ನ ಜೊತೆಗೆ ಸ್ಪೋರ್ಟ್ಸ್ ಡೇಗೆ ಸ್ಕೂಲಿಗೆ ಬರ್ತೀರಾ? ಪ್ರಾಮಿಸ್ ಮಾಡಿದ್ದೀರಿ? ಆಗಲ್ಲಾನು ಹಾಗಿಲ್ಲ. ಅಲ್ಲ ಸಾನ್ವಿ, ನಾನು